ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ಸಿಂಪಲ್ ಆಗಿ ಮಕ್ಕಳಿಗೆಲ್ಲ ಇಷ್ಟವಾಗುವಂಥ ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಸಮ್ಮರ್ ಸ್ಪೆಷಲ್ ಆಗಿರೋದ್ರಿಂದ ಈ ಫ್ರೂಟ್ ಕಸ್ಟರ್ಡು ತುಂಬ ಸೂಪರ್ ಆಗಿರುತ್ತೆ. ಅದರಲ್ಲೂ ಕೂಲಾಗಿ ತಿಂದರೆ ಸೂಪರ್ ಆಗಿರುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ನಂದಿನಿ ಹಾಲು ತೊಗೊಂಡಿದ್ದೀನಿ. ಮತ್ತು ಸಕ್ಕರೆ ಒಂದು 3 ಟೇಬಲ್ ಸ್ಪೂನು, ಕಸ್ಟರ್ಡ್ ಪೌಡ್ರು 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ. ನೋಡಿ, ಇದೇ ಕಸ್ಟರ್ಡ್ ಪೌಡ್ರು, ವೆನಿಲಾ ಫ್ಲೇವರ್ದು. ಮತ್ತು ಏಲಕ್ಕಿ ಪುಡಿ ಒಂದು 1/4 ಟೀ ಸ್ಪೂನು, ದಾಳಿಂಬೆ ಹಣ್ಣು ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಬಿಳಿ ದ್ರಾಕ್ಷಿ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 20ರಿಂದ 30 ದ್ರಾಕ್ಷಿ. ಮತ್ತು ಅದೇ ಥರನೂ ಬ್ಲ್ಯಾಕ್ ದ್ರಾಕ್ಷಿ, ಇದು ದೊಡ್ಡದು ಬರುತ್ತೆ ಬೀಜ ಇಲ್ದಿರ, ಅದು ಒಂದು 20 ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಆಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ, ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಬೇಕಾಗಿರೋ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೋಬೋದು ಇದ್ರ ಜೊತೆಗೆ. ಈಗ ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಬಾಣಲಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಸ್ಟೀಲ್ ಪಾತ್ರೆಲಿ ಕೂಡ ಮಾಡ್ಬೋದು. ಈಗ ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲು ಜಸ್ಟ್ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕಾಯಿಸ್ಬೇಕಂತೇನಿಲ್ಲ. ಹಾಗೆ ಮಿಕ್ಸ್ ಮಾಡ್ತಾಯಿರಿ. ಮಿಕ್ಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಲು ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದ ತಕ್ಷಣ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ಗಳು ಹಾಕಬೇಕಾಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ಈ ಮಕ್ಕಳಿಗೆ ನೀವು ಈ ಥರ ರೆಸಿಪಿ ಮಾಡಿಕೊಂಡ್ರೆ ಸ್ವಲ್ಪ ತಿನ್ನೋದಕ್ಕಿಂತ ಜಾಸ್ತಿ ತಿಂತಾರೆ. ಮತ್ತು ಹಣ್ಣುಗಳು ತಿಂದೇ ಇರೋರು ಕೂಡ ಹಣ್ಣು ತಿಂತಾರೆ. ನೋಡಿ, ಚೆನ್ನಾಗಿ ಹಾಲು ಒಂದು ಕುದಿ ಬಂದಿದ ತಕ್ಷಣ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಜಾಸ್ತಿ ಬೇಕೋ ಅಷ್ಟು ಕೂಡ ಹಾಕೋಬೋದು. ಸೊ ಇದು ಕಸ್ಟರ್ಡ್ ಆಗಿರೋದ್ರಿಂದ ಸ್ವಲ್ಪ ಕ್ರೀಮಿ ಆಗುತ್ತಲ್ಲ, ಅದಕ್ಕೋಸ್ಕರ ಸಕ್ಕರೆ ಕಡಿಮೆ ಹಾಕ್ತಾಯಿದ್ದೀನಿ. ಮತ್ತು ಹಣ್ಣುಗಳಲ್ಲೂ ಸಕ್ಕರೆ ಅಂಶ ಇರುತ್ತೆ. ನೋಡಿ, ಆ ಕಸ್ಟರ್ಡ್ ಪೌಡ್ರಿಗೆ ಅದೇ ಬಿಸಿ ಹಾಲು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಸಪ್ರೇಟಾಗಿ ಹಾಲು ಇಟ್ಕೊಂಡಿದ್ದು ಅದ್ರಲ್ಲಿ ಮಿಕ್ಸ್ ಮಾಡಿದ್ರೂ ಪರವಾಗಿಲ್ಲ. ಸೊ ಈಗ ಕಸ್ಟರ್ಡ್ ಪೌಡ್ರ್ ಹಾಕಿದ ತಕ್ಷಣ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಬಿಡಿ. ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಅದು ಕ್ರೀಮಿಯಾಗಿ ಬರೋಲ್ಲ, ಅಲ್ಲಲ್ಲೇ ಉಂಡೆ ಥರ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ನಂದು ಅದೇ ಥರ ಆಗಿದೆ. ಆದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಜಸ್ಟ್ ಒಂದು 2ರಿಂದ 3 ನಿಮಿಷ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಏಲಕ್ಕಿ ಫ್ಲೇವರು ಅದೆಲ್ಲ ಚೆನ್ನಾಗಿ ಕ್ರೀಮ್ಗೆ ಹಿಡಿಬೇಕು, ಆವಾಗ ಸೂಪರಾಗಿ ಬರುತ್ತೆ, ಗಟ್ಟಿ ಆಗುತ್ತೆ. ಸೇಮ್ ವೆನಿಲಾ ಐಸ್ ಕ್ರೀಮ್ ಹೆಂಗಿರುತ್ತೆ ಅದೇ ಥರನೇ ಇರುತ್ತೆ ಟೇಸ್ಟು. ಈ ಫ್ರೂಟ್ಸ್ ಎಲ್ಲ ಹಾಕಿ ತಿಂದಾಗ ಸೂಪರಾಗಿರುತ್ತೆ. ಈಗ ರೆಡಿಯಾಗಿದೆ, ಅದನ್ನು ಫುಲ್ಲು ತಾರಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಆರಿದ ಮೇಲೆ ನೋಡಿ, ಈಗ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ, ಅಂದರೆ ಅರ್ಧ ಲೀಟ್ರ್ ಹಾಲಿಗೆ ಇಷ್ಟ ಆಗುತ್ತೆ. ಆ ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಕ್ರೀಮಿಯಾಗಿ ಒಂದು ಥಿಕ್ನೆಸ್ ಬರುತ್ತೆ. ಈಗ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಎಕ್ಸ್ಟ್ರಾ ಪಪ್ಪಾಯಿ ಮತ್ತು ಬೇರೆ ಥರ ಕಿವಿ ಫ್ರೂಟು, ಸಪೋಟೊ ಅಂಥವೆಲ್ಲ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಎಷ್ಟಿರುತ್ತೋ ಮನೇಲಿ ಅಷ್ಟು ಹಣ್ಣುಗಳಲ್ಲಿ ಈ ಥರ ಮಾಡ್ಕೊಡ್ಬೋದು ಮಕ್ಕಳಿಗೆ. ನೋಡಿ, ಇದೆಲ್ಲ ಹಣ್ಣುಗಳೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಂದರೆ ನೀವು ಜೇನುತುಪ್ಪ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ಹಾಕಿದ್ರೂ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು. ಸುಮಾರು 1ರಿಂದ 1.5 ಅವರ್ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಸೂಪರಾಗಿರುತ್ತೆ. ಸ್ವಲ್ಪ ಕೂಲಾಗಿದ್ದರೆ ಸಖತ್ತಾಗಿರುತ್ತೆ. ಅಕಸ್ಮಾತ್ ನಿಮ್ಮ ಮನೇಲಿ ಫ್ರಿಜ್ ಇಲ್ಲ ಅಂದರೆ ಪಕ್ಕದ ಮನೇಲಾದರೂ ಇರುತ್ತಲ್ವ, ಅಂಥವ್ರ ಹತ್ರ ನೀವು ಕೊಟ್ಬಿಟ್ಟು ಆಮೇಲೆ ನೀವು ಅವ್ರಿಗೂ ಕೊಡ್ಬೋದು, ನೀವು ತಿನ್ಬೋದು, ಅಕ್ಕಪಕ್ಕದ ಜೊತೆನೂ ಚೆನ್ನಾಗಿರ್ಬೋದು. ನೋಡಿ, ಈಗ ಫ್ರಿಜ್ಜಲ್ಲಿ ಇಟ್ಟು 1 ಅವರ್ ಆಗಿದೆ, ತೆಗೆದು ನೋಡ್ತಾ ಇದ್ದೀನಿ ಎಷ್ಟು ತಣ್ಣಗೆ ಗಟ್ಟಿಯಾಗಿದೆ. ನೋಡಿ, ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಸೊ ನಾನೇನದು ನಿಮ್ಗೆ ತಪ್ಪಾಗಿ ಹೇಳಿದೆ ಮೇಡಮ್, ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಯಾಕೆ ಆ ಥರ ಅಂತ ಇದ್ದೀರಂತ ತಿಳ್ಕೊಬೇಡಿ. ಎಲ್ಲರೂ ಅಷ್ಟೇ, ಫ್ರಿಜ್ ಇಲ್ಲ ಅಂದರೆ ಪಕ್ಕದ ಮನೇಲಿ ಏನಾದರೂ ಒಂದು ತೊಗೊತೀರಿಲ್ಲ, ಏನಾದರೂ ಇಡೋಕ್ಕೆ ಹೋಗ್ತೀರಿ. ಅದೇ ಥರ ಇದನ್ನು ನಾನು ಹೇಳಿದ್ದು. ಈಗ ಇದ್ರ ಮೇಲೆ ಡೆಕೋರೇಷನ್ಗೆ ಹಣ್ಣೆಲ್ಲ ಹಾಕ್ತಾಯಿದ್ದೀನಿ. ಸೊ ಅವ್ರಿಗೂ ನೀವು ಮಾಡಿದ್ದು ನಿಮಗೂ ಖುಷಿ ಆಗುತ್ತೆ, ಅವ್ರಿಗೂ ಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಆ ಥರ ಹೇಳಿದೆ. ಈಗ ಇದ್ರ ಮೇಲೆ ಸ್ವಲ್ಪ ದಾಳಿಂಬೆ ಹಣ್ಣು ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಫ್ರೂಟ್ ಕಸ್ಟರ್ಡ್ ತಯಾರಾಗಿದೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಈ ರೆಸಿಪಿ ಇವತ್ತೇ ಟ್ರೈ ಮಾಡಿ ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.